ಇಂಟಿಗ್ರೇಷನ್ ಕ್ಲಾಸ್ 2 ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಇನ್ ಫಾರ್ಮುಲಾ ಎಲ್ಲ ಡಿರೈವ್ ಮಾಡ್ಕೊಂಡಿದ್ವಿ, ಅಷ್ಟು ಫಾರ್ಮುಲಾ ಲಿಸ್ಟ್ ಬರೆದಿದ್ವಿ ಹೌದಾ, ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಇವತ್ತಿನ ಕ್ಲಾಸಲ್ಲಿ ನಾವು ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ನೋಡಿ, ರೂಲ್ಸ್ ಆಫ್ ಇಂಟಿಗ್ರೇಷನ್ನು ಏನೇನು ಗೊತ್ತಿರಬೇಕು ಅಂದರೆ ನಮಗೆ. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಸಮ್ ಕಾನ್ಸ್ಟೆಂಟ್ ಇಂಟು ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂತಿತ್ತು ಅಂದರೆ, ಕಾನ್ಸ್ಟೆಂಟ್ನ ಇಂಟಿಗ್ರೇಷನ್ ಹೊರಗೆ ತೊಗೊಂಡ್ಬಿಟ್ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರೀಬೋದು. ಆಯ್ತಲ್ಲ, ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತಿತ್ತು ಅಂದರೆ ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡ್ಬಿಟ್ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತೇಳಿ ಬರೀಬೋದು. ಆಯ್ತಲ್ಲ, ಸೇಮ್ ಡಿಫ್ರೆನ್ಸಿಯೇಷನಲ್ಲಿ ಮಾಡ್ತಾ ಇದ್ವಲ್ಲ ಅದೇ ಐಡಿಯಾ. ಡಿರೈವೇಟಿವ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದರೆ ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡು ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿತಾ ಇದ್ವಿ ಹೌದಾ. ಸೆಕೆಂಡ್ ರೂಲು, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಡಿ ಎಕ್ಸ್ ಅಂತಿತ್ತು ಅಂದರೆ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಇತ್ತು ಅಂದರೆ ಇಂಟಿಗ್ರೇಷನ್ನ ಸ್ಪ್ಲಿಟ್ ಮಾಡ್ಬೋದು. ಅಂದರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿಬೋದು. ಆಯ್ತಲ್ಲ, ನೋಡಿ ಇವೆರಡು ರೂಲ್ ಗೊತ್ತಿರಲಿ. ಡಿಫ್ರೆನ್ಷಿಯೇಷನಲ್ಲಿ ಆದರೆ ಇನ್ನೂ ಎಷ್ಟೊಂದಿತ್ತು, ಎಡಿಷನ್ ಸಬ್ಟ್ರಾಕ್ಷನ್ ಇದ್ದಾಗ ಸ್ಪ್ಲಿಟ್ ಮಾಡ್ಬೋದು. ಪ್ರಾಡಕ್ಟ್ ರೂಲ್ ಅಂತ ಒಂದು ಬರಿತಿದ್ವಿ, ಫಸ್ಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಅಂತ ಬರಿತಾ ಇದ್ವಿ ಹೌದಾ. ಅದಾದಮೇಲೆ ಮತ್ತೆ ಕೋಶೆಂಟ್ ರೂಲ್ ಅಂತ ಬರಿತಾ ಇದ್ವಿ ಹೌದಾ. ಆ ಥರ ಎಲ್ಲ ಇಂಟಿಗ್ರೇಷನಲ್ಲಿ ಇಲ್ಲ. ಅಲ್ಲಿ ಇಂಟಿಗ್ರೇಷನಲ್ಲಿ ಬರೋದು ಎರಡೇ, ಒಂದು ಕಾನ್ಸ್ಟೆಂಟ್ ಹೊರಗೆ ತೊಗೊಂಬಿಟ್ಟು ಇಂಟಿಗ್ರೇಟ್ ಮಾಡೋದು, ಪ್ಲಸ್ ಆರ್ ಮೈನಸ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡೋದು ಹೌದಾ. ಪ್ರಾಡಕ್ಟ್ ರೂಲ್ನ ಆ್ಯಕ್ಚುಲಿ ಬೈ ಪಾರ್ಟ್ಸ್ ಅಂತ ಹೇಳ್ತೀವಿ, ಅದು ನಿಮಗೆ ನೆಕ್ಸ್ಟ್ ಬರುತ್ತೆ ಆಯ್ತಲ್ಲ. ಬೈ ಪಾರ್ಟ್ಸ್ ಈಗಲೇ ತೊಗೊಳಲ್ಲ ನಾವು, ಅದು ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಆಯ್ತಲ್ಲ. ಇಲ್ಲಿ ಈಗ ಜಸ್ಟ್ ನಮಗೆ ಬೇಕಾಗಿರೋದು ಎರಡು ರೂಲು, ಒಂದು ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಬಿಟ್ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರೆಯೋದು, ಪ್ಲಸ್ ಆರ್ ಮೈನಸ್ ಇತ್ತು ಅಂದರೆ ಇಂಟಿಗ್ರೇಷನ್ನ ಸ್ಪ್ಲಿಟ್ ಮಾಡೋದು ಆಯ್ತಲ್ಲ. ಈ ಫಾರ್ ಎಕ್ಸಾಂಪಲ್ ಏನಾರು ಈ ಥರ ಇತ್ತು ಅಂದ್ಕೊಳ್ಳಿ, ಈ ಥರ ಏನಾದ್ರು ಇತ್ತು ಅಂದ್ಕೊಳ್ಳಿ, ಇದನ್ನು ಡೈರೆಕ್ಟಾಗಿ ಏನು ಬರಿಬೋದು, ಕಾನ್ಸ್ಟೆಂಟ್ನ ಹೊರಗೆ ಬರಿಬೋದು ತಾನೆ, ಎ ಇಂಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ನೆಕ್ಸ್ಟ್ ಪ್ಲಸ್ ಇದೆ ಅದಕ್ಕೆ ಪ್ಲಸ್ ಬರಿತೀನಿ. ಬಿ ಕಾನ್ಸ್ಟೆಂಟ್ ಅದು ಹೊರಗೆ ತೊಗೊಂಡೆ ಅಂದರೆ ಬಿ ಇಂಟು ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿಬೋದು. ಪ್ಲಸ್ ಸಿ ಕಾನ್ಸ್ಟೆಂಟ್ ಅದು ಹೊರಗೆ ತೊಗೊತೀನಿ, ಅವಾಗ ಇಲ್ಲಿ ಸಿ ತೆಗ್ದೆ ಅಂದರೆ 1 ಬರುತ್ತೆ ತಾನೆ, ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಬರಿಬೋದು ಹೌದಾ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಆಫ್ 1 ಎಕ್ಸ್ ಅಂತ ಹೇಳಿದ್ವಿ ಹೌದಾ. ಅದನ್ನೆಲ್ಲ ನೆಕ್ಸ್ಟ್ ಇಂಟಿಗ್ರೇಷನ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ಈ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಫಾರ್ಮುಲಾ ಯಾವ ಥರ ಬರಿತಾ ಇದ್ವಿ ಅಂದರೆ, ಈ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತಿದ್ವಿ ಹೌದಾ. ನೋಡಿ ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಯಾವಾಗಲೂ ಏನಿರಬೇಕು ಅಂದರೆ ನಮಗೆ ಎಕ್ಸೇ ಇರಬೇಕು ಗೊತ್ತಲ್ಲ. ಎಕ್ಸ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ಬರಿತಾ ಹೋಗ್ಬೋದು. ಮತ್ತು ಇಲ್ಲಿ 2x ಇತ್ತು ಅಂದರೆ ಇಲ್ಲಿ 2x ಬರೋದು ತಪ್ಪಾಗ್ತದೆ ಗೊತ್ತಲ್ಲ. 2x 3x ಏನೇ ಇದ್ರೂ ಡೈರೆಕ್ಟ್ ಬರೀಲಿಕ್ಕೆ ಬರಲ್ಲ. ಇಲ್ಲಿ ಏನಿರ್ಬೇಕು ನನಗೆ ಬರೀ ಸೈನ್ ಎಕ್ಸ್ ಅಂತಿತ್ತು ಅಂದರೆ ಇಂಟಿಗ್ರೇಷನು ಮೈನಸ್ ಕಾಸ್ ಎಕ್ಸ್ ಬರಿಬೋದು. 2x 3x ಎಲ್ಲ ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ಟಾಪಿಕಲ್ಲಿ ಬರ್ತಾ ಹೋಗುತ್ತೆ. ಈಗ ಜಸ್ಟ್ ನಮಗೆ ಫಾರ್ಮುಲಾ ಓದ್ಕೊಂಡಿದ್ದೀವಲ್ಲ ಅದರಲ್ಲಿ ಎಲ್ಲ ಕಡೆ ಎಕ್ಸ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ಬರಿತೀವಿ. ಅಂದರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ನ ಇ ಪವರ್ ಎಕ್ಸ್ ಅಂತಲೇ ಬರಿತಿದ್ವಿ. ಇಂಟಿಗ್ರೇಷನ್ ಆಫ್ ಎ ಪವರ್ ಎಕ್ಸ್ ಇತ್ತು ಅಂದರೆ ಏನು ಬರಿತಾ ಇದ್ವಿ, ಎ ಪವರ್ ಎಕ್ಸ್ ಬೈ ಲಾಗ್ ಎ ಪ್ಲಸ್ ಸಿ ಹೌದಾ. ಇಲ್ಲೆಲ್ಲ ನೋಡಿ ಎಕ್ಸೇ ಇದೆ ಹೌದಾ. ಎಕ್ಸ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಳ್ಳಿ. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಥವಾ ಫೈಂಡ್ ದ ಆ್ಯಂಟಿ ಡಿರೈವೇಟಿವ್ ಆಫ್ ದ ಫಾಲೋಯಿಂಗ್ ಅಂತಲೇ ಹೇಳ್ಬೋದು. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಡೈರೆಕ್ಟಾಗಿ ಏನು ಗೊತ್ತಿರೋದು ಫಾರ್ಮುಲಾ ಎಕ್ಸ್ ಪ್ಲಸ್ ಸಿ ಹೌದಾ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ, ಫಾರ್ಮುಲಾ ಗೊತ್ತಿರಬೇಕು. ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 2/3 ಪ್ಲಸ್ 1 ಡಿ ಎಕ್ಸ್. ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಇಂಟಿಗ್ರೇಟ್ ಮಾಡಬೇಕಷ್ಟೆ. ಎರಡನ್ನೂ ಈಗ ಸ್ಪ್ಲಿಟ್ ಮಾಡಿದೆ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 2/3 ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಬರಿಬೋದಲ್ಲ.
ನೋಡಿ ಇಲ್ಲಿ ಪ್ಲಸ್ ಇದೆ ಅದಕ್ಕೆ ಸ್ಪ್ಲಿಟ್ ಮಾಡಿದ್ವಿ. ಇದು ಎಕ್ಸ್ ಪಾರ್ ಎನ್ ಥರ ಇದೆ. ಎಕ್ಸ್ ಪಾರ್ ಎನ್ ಇಂದು ಇಂಟಿಗ್ರೇಷನ್ ಏನು ಗೊತ್ತಿರೋದು? ಇಂಟಿಗ್ರೇಷನ್ ಆಫ್ ಎಕ್ಸ್ ಪಾರ್ ಎನ್ ಗೊತ್ತಿರಬೇಕು. ಎಕ್ಸ್ ಪಾರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರಿತಿದ್ವಿ, ಹೌದಾ? ನೋಡಿ ಇದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಕೊಂಡೆ ಅಂದರೆ ಏನು ಬರಿಬೋದು? ಎಕ್ಸ್ ಪಾರ್ 2/3 ಪ್ಲಸ್ 1 ಬೈ 2/3 ಪ್ಲಸ್ 1, ಹೌದಾ? ಪ್ಲಸ್ ನೋಡಿ ಇಂಟಿಗ್ರೇಷನ್ ಆಫ್ 1 ಏನು ಬರಿತಿದ್ವಿ ನಾವು? ಎಕ್ಸ್, ಹೌದಾ? ನೋಡಿ ಇಲ್ಲಿಗೆ ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು ತಾನೆ. ಈಗ ಲಾಸ್ಟಿಗೆ ಏನು ಬರೀರಿ ಅಂದರೆ ಪ್ಲಸ್ ಕಾನ್ಸ್ಟೆಂಟ್ ಬರೀರಿ, ಹೌದಾ? ಅಂದರೆ ಎವ್ರಿ ಇಂಟಿಗ್ರೇಷನ್ನಿಗೂ ಕಾನ್ಸ್ಟೆಂಟ್ ಬರಿಬೇಕು ಅಂತಿಲ್ಲ. ಕಂಪ್ಲೀಟ್ ಇಂಟಿಗ್ರೇಷನ್ ಆದಮೇಲೆ ಲಾಸ್ಟಿಗೆ ಪ್ಲಸ್ ಸಿ ಅಂತ ಬರಿಬೋದು. ಯಾಕಂದರೆ ಇಲ್ಲೊಂದು ಸಿ ಬರುತ್ತೆ, ಇಲ್ಲೊಂದು ಸಿ ಬರ್ತದೆ, ಎರಡು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಏನು ಬರ್ಕೊತೀವಿ ನಾವು, ಅದನ್ನು ಕಾನ್ಸ್ಟೆಂಟ್ ಆಗುತ್ತೆ, ಹೌದಾ? ಅಂದರೆ ಸಮ್ ಆಫ್ 2 ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಲ್ಲ. ಅದಕ್ಕೆ ಎಲ್ಲದಕ್ಕೂ ಕಾನ್ಸ್ಟೆಂಟ್ಸ್ ಬರಿತಾ ಬದಲಿ ಕಂಪ್ಲೀಟ್ ಎಲ್ಲ ಇಂಟಿಗ್ರೇಷನ್ ಕಂಪ್ಲೀಟ್ ಆದಮೇಲೆ ಪ್ಲಸ್ ಸಿ ಬರ್ಕೊಂಡ್ರೆ ಆಯಿತು, ಆಯ್ತಲ್ಲ? ಇಲ್ಲಿ ಯಾರಿದು 3 1 3 3 ಪ್ಲಸ್ 2 ಅಂದರೆ 5 ಎಕ್ಸ್ ಪವರ್ 5/2 ಡಿವೈಡೆಡ್ ಬೈ 5/2 ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ, ಹೌದಾ? ಗೊತ್ತಾಗ್ತಿದೆ ಅಲ್ಲ? ಈಸಿ ಇದೆ. ಪ್ಲಸ್ ಇತ್ತು ಅದಕ್ಕೆ ಸ್ಪ್ಲಿಟ್ ಮಾಡಿಕೊಂಡೆ. ನೆಕ್ಸ್ಟ್ ಎಕ್ಸ್ ಪವರ್ ಏನಿಂದ ಇಂಟಿಗ್ರೇಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ಇಂಟಿಗ್ರೇಷನ್ ಆಫ್ 4x³ ಪ್ಲಸ್ 3x² dx. 4x³ ಪ್ಲಸ್ 3x² dx. ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಬೋದಲ್ಲ. 4 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಇಂಟಿಗ್ರೇಷನ್ ಆಫ್ x³ dx ಪ್ಲಸ್ 3 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ x² dx, ಹೌದಾ? 4 ಇಂಟು ಇಂಟಿಗ್ರೇಷನ್ ಆಫ್ x³ ಅಂದರೆ ಎಕ್ಸ್ ಪಾರ್ 3 ಪ್ಲಸ್ 1 ಬೈ 3 ಪ್ಲಸ್ 1 ಪ್ಲಸ್ 3 ಇಂಟು x² ಇಂಟಿಗ್ರೇಷನ್ ಎಕ್ಸ್ ಪಾರ್ 2 ಪ್ಲಸ್ 1 ಬೈ 2 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್, ಹೌದಾ? ಸಿಂಪ್ಲಿಫೈ ಮಾಡಬೇಕು. 4 ಇಂಟು ಎಕ್ಸ್ ಪಾರ್ 4/4 ಪ್ಲಸ್ 3 ಇಂಟು x³ ಬೈ 3 ಪ್ಲಸ್ ಸಿ, ಹೌದಾ? 4 4 3 3 ಕ್ಯಾನ್ಸಲ್ ಆಗಿ ಎಕ್ಸ್ ಪಾರ್ 4 ಪ್ಲಸ್ x³ ಪ್ಲಸ್ ಸಿ ಬರುತ್ತೆ, ಹೌದಾ? ಇದೆ. ನೆಕ್ಸ್ಟ್ ಫೋರ್ತ್ ಒನ್, ಇಂಟಿಗ್ರೇಷನ್ ಆಫ್ ax² ಪ್ಲಸ್ bx ಪ್ಲಸ್ ಸಿ dx. ax² ಪ್ಲಸ್ bx ಪ್ಲಸ್ ಸಿ dx, ಹೌದಾ? ನೋಡಿ ಇಲ್ಲಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಕೋಬೋದು, ಬರುತ್ತಲ್ಲ? ನೋಡಿ ಎ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ x² dx ಪ್ಲಸ್ ಬಿ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ x dx ಪ್ಲಸ್ ಸಿ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ 1 dx, ಹೌದಾ? ನೋಡಿ ಎ ಇಂಟು ಇಂಟಿಗ್ರೇಷನ್ ಆಫ್ x² ಅಂದರೆ ಎಕ್ಸ್ ಪಾರ್ 2 ಪ್ಲಸ್ 1 ಬೈ 2 ಪ್ಲಸ್ 1 ಪ್ಲಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ ತಾನೆ, 1 ಪ್ಲಸ್ 1 ಬೈ 1 ಪ್ಲಸ್ 1 ಪ್ಲಸ್ ಸಿ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ನ ಮತ್ತೆ ಸಿ ಬರೆಯಲ್ಲ. ನೋಡಿ ಆಲ್ರೆಡಿ ಸಿ ಇದೆ, ಅದಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ಬೇರೆ ಬರೆದೆ ಕೆ, ಹೌದಾ? ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎ ಇಂಟು x³ ಬೈ 3 ಪ್ಲಸ್ ಬಿ ಇಂಟು x² ಬೈ 2 ಪ್ಲಸ್ ಸಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರ್ತದೆ ಅಷ್ಟೇ, ಹೌದಾ? ಗೊತ್ತಾಯ್ತಲ್ಲ? ಈಸಿ ಇದೆ. ಸ್ಪ್ಲಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಆಫ್ √x ಪ್ಲಸ್ 1/√x dx. ಸ್ಪ್ಲಿಟ್ ಮಾಡ್ಕೊತೀನಿ. ಇಂಟಿಗ್ರೇಷನ್ ಆಫ್ √x dx ಪ್ಲಸ್ ಇಂಟಿಗ್ರೇಷನ್ ಆಫ್ 1/√x dx. ಎರಡದು ಇಂಟಿಗ್ರೇಷನ್ ಗೊತ್ತಿದೆಯಲ್ಲ, ಫಾರ್ಮುಲಾ ಕರೆಕ್ಟ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ √x ಅಂದರೆ ಏನು ಬರಿತಾ ಇದ್ವಿ? 2/3 ಇಂಟು ಎಕ್ಸ್ ಪಾರ್ 3/2 ಪ್ಲಸ್ 1/√x ಇಂದ ಇಂಟಿಗ್ರೇಷನ್ ಗೊತ್ತಿದೆ 2√x ಪ್ಲಸ್ ಸಿ ಬರುತ್ತೆ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 6-1, ಇಂಟಿಗ್ರೇಷನ್ ಆಫ್ √x ಮೈನಸ್ 1/√x ಹೋಲ್ ಸ್ಕ್ವೇರ್ dx.
ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಮೈನಸ್ 1/√x ಹೋಲ್ ಸ್ಕ್ವಯರ್ ಡಿ ಎಕ್ಸ್ ಹೌದಾ. ನೋಡಿ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ. ಫಸ್ಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಯೂಸ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಹೌದಾ. ಅಂದರೆ ಇದು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1/√x ಹೋಲ್ ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು ರೂಟ್ ಎಕ್ಸ್ ಇಂಟು 1/√x ಡಿ ಎಕ್ಸ್ ಅಲ್ಲ. ರೂಟ್ ಸ್ಕ್ವೇರು ಕ್ಯಾನ್ಸಲ್ ಆಗಿ ಎಕ್ಸ್ ಬರುತ್ತೆ. ಇದು ಅಷ್ಟೇ ರೂಟ್ ಸ್ಕ್ವೇರು ಕ್ಯಾನ್ಸಲ್ ಆಗಿ 1/x ರೂಟ್ ಎಕ್ಸ್ ಕ್ಯಾನ್ಸಲ್ ಆಗಿ -2 ಡಿ ಎಕ್ಸ್ ಸ್ಪ್ಲಿಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1/x ಡಿ ಎಕ್ಸ್ -2 ಕಾನ್ಸ್ಟೆಂಟ್ ಅಲ್ಲ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಬರೀಬೋದಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳಿದ್ರೆ x²/2 ಪ್ಲಸ್ ನೋಡಿ ಡೈರೆಕ್ಟ್ ಬರೀತಾ ಇದ್ದೀವಿ ಅಷ್ಟೇ. ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ ಎಕ್ಸು ಇಂಟಿಗ್ರೇಷನ್ ಆಫ್ x² ಡೈರೆಕ್ಟ್ ಬರೆಯೋಕ್ಕೆ ಗೊತ್ತಾಗಬೇಕು. x² ಇತ್ತು ಅಂದರೆ ಏನು ಬೈತೀವಿ ಪವರ್ 2 + 1/2 + 1 ಅಂದರೆ x² ಇತ್ತು ಅಂದರೆ ಒಂದು ಪವರ್ ಜಾಸ್ತಿ ಆಗುತ್ತೆ x³ 3. x ಇತ್ತು ಅಂದರೆ x²/2. x ಪವರ್ 4 ಇತ್ತು ಅಂದರೆ ಒಂದು ಪವರ್ ಜಾಸ್ತಿ ಆಗಬೇಕು ಅಂದರೆ x ಪವರ್ 5/5 ಈ ಥರ ಬರ್ತಾ ಹೋಗುತ್ತೆ ಹೌದಾ. ಹಾಗೆ ನೋಡಿ x ಪವರ್ 1 ಇದೆ x²/2 ಪ್ಲಸ್ ಇಂಟಿಗ್ರೇಷನ್ ಆಫ್ 1/x ಗೊತ್ತಿರಬೇಕು ಲಾಗ್ mod x -2 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಪ್ಲಸ್ c ಬರುತ್ತೆ ಅಷ್ಟೇ ಹೌದಾ. ಗೊತ್ತಲ್ಲ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ x²/2 ಡೈರೆಕ್ಟ್ ಬರ್ದಿದ್ದೀವಿ. ಇಲ್ಲಾಂದರೆ ಮತ್ತೆ ಈ ಥರ ಮಾಡ್ಕೋಬೇಕು. ಏನು ಇಲ್ಲ ಅಂದರೆ ಪವರ್ 1 ಇರ್ತದೆ 1 + 1 ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 7th one. ಇಂಟಿಗ್ರೇಷನ್ ಆಫ್ x² ಇಂಟು x² ಇಂಟು 1 - 1/x². ನೋಡಿ ಡೈರೆಕ್ಟಾಗಿ ನಮಗೆ ಇಂಟಿಗ್ರೇಷನ್ ಗೊತ್ತಿರೋ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋ ಐಡಿಯಾ ಗೊತ್ತಾಗಬೇಕು. ನೋಡಿ ಇಲ್ಲೆಲ್ಲ ಡೈರೆಕ್ಟಾಗಿತ್ತು ಇಂಟಿಗ್ರೇಷನ್ ಆಫ್ 1 ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ವಿ ಇಲ್ಲೂ ಸ್ಪ್ಲಿಟ್ ಮಾಡಿದ್ವಿ ಹೌದಾ. ಇಲ್ಲೂ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ ಇದು ಸ್ಪ್ಲಿಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ. ಇದೊಂದು ಡೈರೆಕ್ಟ್ ಫಾರ್ಮ್ಯಾಟಲ್ಲಿ ಇರಲಿಲ್ಲ ಅದು a - b ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ವಿ ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡಿದ್ವಿ ಸಿಂಪ್ಲಿಫೈ ಮಾಡಿದ್ವಿ ಹೌದಾ. ಈಗ ಇಲ್ಲೇನು ಮಾಡ್ಕೋಬೋದು x² ಮಲ್ಟಿಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಆಗ ನೋಡಿ x² ಇಂಟು 1 ಅಂತ ಹೇಳಿದ್ರೆ x² ಮೈನಸ್ x² ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತಲ್ಲ 1 ಡಿ ಎಕ್ಸ್ ಬರೀಬೋದಲ್ಲ. ನೋಡಿ x² ಇಂಟು 1 ಅಂದರೆ x² ಗೆಟ್ ಕ್ಯಾನ್ಸಲ್ -1 ಡಿ ಎಕ್ಸ್. ನೆಕ್ಸ್ಟ್ ಸ್ಪ್ಲಿಟ್ ಮಾಡೋದು ಇಂಟಿಗ್ರೇಷನ್ ಆಫ್ x² ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ x² ಅಂತ ಹೇಳಿದ್ರೆ ಡೈರೆಕ್ಟ್ ಬರೀಬೋದಲ್ಲ. x² ಇತ್ತು ಅಂದರೆ ಪವರ್ 1 ರೈಸ್ ಆಗುತ್ತಾನೆ ಅಂದರೆ x³ 3 ಹೌದಾ. x³ 3 ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ x ಪ್ಲಸ್ c ಹೌದಾ. ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು ಹೌದಾ. ಇಂಟಿಗ್ರೇಷನ್ ಆಫ್ 1 ಅಂದರೆ x ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ x² ಅಂದರೆ ಡೈರೆಕ್ಟಾಗಿ x³ 3 ಬರಿತಾ ಇದ್ವಿ ಅದು x ಪವರ್ 2 + 1/2 + 1 ಅಂತ ಬರ್ಕೊಂಡು ಮಾಡ್ಬೋದು ಆಯ್ತಲ್ಲ. ನೆಕ್ಸ್ಟ್ ಒನ್ 8th ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 8. ಇಂಟಿಗ್ರೇಷನ್ ಆಫ್ 1 - x ಇಂಟು √x dx. ನೋಡಿ ಇಲ್ಲಿ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು x² ಮಲ್ಟಿಪ್ಲೈ ಮಾಡಿದ್ವಿ ತಾನೆ ಅದೇ ಥರ ಇಲ್ಲಿ √x ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ಇಲ್ಲಿ 1 ಇಂಟು √x ಅಂದರೆ √x ಮೈನಸ್ x ಇಂಟು √x ಅಂದರೆ x√x dx ಹೌದಾ. ನೋಡಿ ಈಗ ಸ್ಪ್ಲಿಟ್ ಮಾಡ್ತೀರಿ ಇಂಟಿಗ್ರೇಷನ್ ಆಫ್ ಫಸ್ಟ್ √x ಅದ √x dx ಮೈನಸ್ ಇಂಟಿಗ್ರೇಷನ್ ಆಫ್ ಹೌದಾ. ನೋಡ್ಕೊಳ್ಳಿ ಫಸ್ಟು √x ಇಂದಂತ ಇಂಟಿಗ್ರೇಷನ್ ಗೊತ್ತಿದೆ ನಮಗೆ. √x ಇಂದ ಇಂಟಿಗ್ರೇಷನ್ನು 2/3 ಇಂಟು x ಪವರ್ 3/2 ಬರ್ತದೆ ಹೌದಾ. 2/3 ಇಂಟು x ಪವರ್ 3/2 √x ಇಂದ ಇಂಟಿಗ್ರೇಷನ್ನು. x√x ಕೇರ್ಫುಲ್ಲಾಗಿ ಮಾಡ್ಬೇಕಿಲ್ಲಿ ನೋಡಿ. x√x ಹೇಗೆ ಬೈತೀವಿ ಅಂದರೆ x ಇಂಟು
ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಹಾಫ್ ಬರಿಬೋದಾ ನೋಡಿ. ಯಾಕೆ ಈ ಥರ ಚೇಂಜ್ ಮಾಡಬೇಕು ಅಂದರೆ ನಮಗೆ ಪ್ರೊಡಕ್ಟ್ ರೂಲ್ ಬರೋಲ್ಲ ಹೌದಾ, ಡೈರೆಕ್ಟಾಗಿ ಇಂಟಿಗ್ರೇಷನಲ್ಲಿ ಪ್ರೊಡಕ್ಟ್ ರೂಲ್ ಇಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಏನು ಮಾಡ್ಕೋಬೇಕು ಅಂದರೆ ಎಲ್ಲದನ್ನು ಎಕ್ಸ್ ಪವರ್ ಎನ್ನಿಗೆ ಚೇಂಜ್ ಮಾಡಬೇಕು. ಎಕ್ಸ್ ಪವರ್ ಎನ್ನಿಗೆ ಚೇಂಜ್ ಮಾಡಿದ್ವಿ ಅಂದರೆ ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಬಂದ್ಬಿಡುತ್ತೆ ಹೌದಾ. ಹೇಗಿಲ್ಲ ಏನೂ ಇಲ್ಲ ಅಂದರೆ ಪವರ್ ಏನಿರುತ್ತೆ 1 ಬರಿಬೋದು ತಾನೆ. ಈಗಿದು ರೂಟ್ ಎಕ್ಸಿನ ಇಂಟಿಗ್ರೇಷನ್ ಆಲ್ರೆಡಿ ಗೊತ್ತಿದೆ ನಮಗೆ. 2/3 ಇಂಟು ಎಕ್ಸ್ ಪವರ್ 3/2 ಕನ್ಫ್ಯೂಸ್ ಆಗಬಾರ್ದು. ಆ್ಯಕ್ಚುಲಿ ರೂಟ್ ಎಕ್ಸಿಂದು ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಬೇರೆ ಬರ್ತದೆ. 1/2 ರೂಟ್ ಎಕ್ಸ್ ಬರೀತಿದ್ವಿ ಡಿಫ್ರೆನ್ಷಿಯೇಷನಲ್ಲಿ ಹೌದಾ. ಈಗ ಇಲ್ಲಿ ಇಂಟಿಗ್ರೇಷನಲ್ಲಿ ರೂಟ್ ಎಕ್ಸಿಂದ ಇಂಟಿಗ್ರೇಷನ್ನು 2/3 ಇಂಟು ಎಕ್ಸ್ ಪವರ್ 3/2 ಬರುತ್ತೆ ಹೌದಾ. ಕ್ಯಾಫಲೋ ಬರ್ಕೋಬೇಕು. ಮೈನಸ್ ಇಂಟಿಗ್ರೇಷನ್ ಆಫ್ ಇದು ಯಾವ ಫಾರ್ಮೆಟಲ್ಲಿದೆ, ಎ ಪಾರ್ ಎಮ್ ಇಂಟು ಎ ಪಾರ್ ಎನ್. ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಅಂದರೆ ಎ ಪಾರ್ ಎಮ್ ಪ್ಲಸ್ ಎನ್ ಅಂದರೆ ಎಕ್ಸ್ ಪಾರ್ 1 ಪ್ಲಸ್ 1/2 ಡಿ ಎಕ್ಸ್. ಯಾರೇನು 2/3 ಇಂಟು ಎಕ್ಸ್ ಪಾರ್ 3/2 ಮೈನಸ್ ಇಂಟಿಗ್ರೇಷನ್ ಆಫ್ 2 1s are 2, 2 ಪ್ಲಸ್ 1 ಅಂದರೆ 3 ಎಕ್ಸ್ ಪಾರ್ 3/2 ಡಿ ಎಕ್ಸ್. ಈಗ ಇದು ಇಂಟಿಗ್ರೇಟ್ ಮಾಡ್ಬೋದಲ್ಲ. ಇದು ಯಾವ ಫಾರ್ಮೆಟಲ್ಲಿದೆ, ಎಕ್ಸ್ ಪಾರ್ ಎನ್ ಥರ ಇದೆ. ಅದಕ್ಕೆ ಡೈರೆಕ್ಟಾಗಿ 2/3 ಇಂಟು ಎಕ್ಸ್ ಪಾರ್ 3/2 ಮೈನಸ್ ಎಕ್ಸ್ ಪಾರ್ ಎನ್ ಇಂದ ಇಂಟಿಗ್ರೇಷನು ಎಕ್ಸ್ ಪಾರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಹೌದಾ. ಹಾಗಾದ್ರೆ ಇದು 2/3 ಇಂಟು ಎಕ್ಸ್ ಪಾರ್ 3/2 ಮೈನಸ್ 3/2 ಪ್ಲಸ್ 1 ಅಂದರೆ ಏನು ಬರುತ್ತೆ, 2 1s are 2, 2 ಪ್ಲಸ್ 3 ಅಂದರೆ 5 ಆಗುತ್ತೆ ತಾನೆ. ಎಕ್ಸ್ ಪಾರ್ 5/2 ಹೋಲ್ ಡಿವೈಡ್ ಬೈ ಇದನ್ನು ಅಷ್ಟೇ ಸೇಮು 5/2 ಪ್ಲಸ್ ಸಿ ಇಷ್ಟು ಬರುತ್ತೆ ಹೌದಾ. ಅದಾയത് 1/5/2ನ 2/5 ಅಂತ ಬರಿಬೋದು. ಅಂದರೆ 2/3 ಇಂಟು ಎಕ್ಸ್ ಪಾರ್ 3/2 ಮೈನಸ್ 2/5 ಇಂಟು ಎಕ್ಸ್ ಪವರ್ 5/2 ಪ್ಲಸ್ ಕಾನ್ಸ್ಟೆಂಟ್ ಹೌದಾ. ನೋಡಿ ಕ್ಯಾಫಲೋ ಮಾಡ್ಕೋಬೇಕಿಲ್ಲಿ. ಡೈರೆಕ್ಟಾಗಿ ಗೊತ್ತಿದ್ದಿಲ್ಲ, ರೂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡೆ, ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ದೀನಿ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಗೊತ್ತಿದೆ, ಆದರೆ ಇದು ಗೊತ್ತಿಲ್ಲ ಇಲ್ಲಿ. ಯಾಕೆ ಇದನ್ನ ಪವರಿಗೆ ಚೇಂಜ್ ಮಾಡಿದ್ದು. ಎಕ್ಸ್ ಪವರ್ 1 ಇಂಟು ಎಕ್ಸ್ ಪವರ್ ಹಾಫ್ ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಇತ್ತು ಎಮ್ ಪ್ಲಸ್ ಎನ್, ಅದಕ್ಕೆ 1 ಪ್ಲಸ್ ಹಾಫ್ ಬರೆದ್ವಿ. 1 ಪ್ಲಸ್ ಹಾಫ್ ಅಂದರೆ 3/2. ನೆಕ್ಸ್ಟ್ ಎಕ್ಸ್ ಪಾರ್ ಎನ್ ಇಂದ ಇಂಟಿಗ್ರೇಷನ್ನು ಎಕ್ಸ್ ಪಾರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಆ ಐಡಿಯಾ ಯೂಸ್ ಮಾಡಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಹೌದಾ. Next problem. Problem number 9. Integration of root x into 3x square plus 2x plus 3, 3x square plus 2x plus 3 dx. Root x into 3x square plus 2x plus 3 dx. ನೋಡಿ ಇದೇ ಐಡಿಯಾ ಯೂಸ್ ಮಾಡ್ಕೋಬೇಕು. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊತೀನಿ ಫಸ್ಟಿಗೆ. 3 ರೂಟ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ರೂಟ್ ಎಕ್ಸ್ ಅಥವಾ ರೂಟ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ರೂಟ್ ಎಕ್ಸ್ ಡಿ ಎಕ್ಸ್ ಹೌದಾ. ನೋಡಿ ನೋಡಿದ ತಕ್ಷಣ ಡೈರೆಕ್ಟಾಗಿ ಯಾವುದ್ರದ್ದು ಇಂಟಿಗ್ರೇಷನ್ ಗೊತ್ತಾಗುತ್ತೆ. ಇದರಲ್ಲಿ ಯಾವುದಾದ್ರು ಇಂಟಿಗ್ರೇಷನ್ ಡೈರೆಕ್ಟಾಗಿ ಗೊತ್ತಿದೆ, ಇದ್ರದ್ದು ಡೈರೆಕ್ಟ್ ಗೊತ್ತಿಲ್ಲ, ಇದ್ರದ್ದು ಗೊತ್ತಿಲ್ಲ, ಅದು ಇದ್ರದ್ದು ಗೊತ್ತು. ರೂಟ್ ಎಕ್ಸಿಂದ ಇಂಟಿಗ್ರೇಷನ್ 2/3 ಇಂಟು ಎಕ್ಸ್ ಪವರ್ 3/2 ಅಂತ ಗೊತ್ತು. ಇದೊಂದೇ ಒಂದು ಗೊತ್ತಿರುತ್ತಾನೆ. ಆದರೆ ಇವೆರಡನ್ನು ಪವರಿಗೆ ಚೇಂಜ್ ಮಾಡಬೇಕು. ಆಗ ನೋಡಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, 3 ಹೊರಗೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಹಾಫ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪಾರ್ ಏನಿಲ್ಲ ಅಂದರೆ 1 ಅಲ್ಲ, ಎಕ್ಸ್ ಪಾರ್ 1 ಇಂಟು ರೂಟ್ ಎಕ್ಸ್ ಅಂದರೆ ಎಕ್ಸ್ ಪಾರ್ ಹಾಫ್ ಡಿ ಎಕ್ಸ್ ಪ್ಲಸ್ 3 ಇಂಟು ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ. ನೆಕ್ಸ್ಟ್ ಇದು ಯಾವ ಫಾರ್ಮೆಟಲ್ಲಿದೆ, ಎ ಪಾರ್ ಎಮ್ ಇಂಟು ಎ ಪಾರ್ ಎನ್. ಹಾಗಾದರೆ 3 ಇಂಟು ಎಕ್ಸ್ ಪಾರ್ ಹಾಫ್ ಪ್ಲಸ್ 2 ಡಿ ಎಕ್ಸ್ ಪ್ಲಸ್ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಪಾರ್ 1 ಪ್ಲಸ್ ಹಾಫ್ ಡಿ ಎಕ್ಸ್ ಪ್ಲಸ್ 3 ಇಂಟು ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂದರೆ 2/3 ಇಂಟು ಎಕ್ಸ್ ಪಾರ್ 3/2 ಬಂತು ಹೌದಾ. 3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು
3 into integration of x power 2 2s are 4 4 plus 1 ಅಂದರೆ 5 by 2 dx plus 2 into integration of x power 2 1s are 2 2 plus 1 3 by 2 dx plus 2 into x power 3 by 2 ಕಂಪ್ಲೀಟ್ ಆದಮೇಲೆ ಪ್ಲಸ್ ಸಿ ಬರ್ಕೋಬೇಕು ಹೌದಾ. ನೆಕ್ಸ್ಟ್ ಇದು ಎಕ್ಸ್ ಪವರ್ ಎನ್ ಫಾರ್ಮೆಟಲ್ಲಿದೆ. ಡೈರೆಕ್ಟ್ ಆನ್ಸರ್ 3 ಇಂಟು ಎಕ್ಸ್ ಪವರ್ 5 by 2 plus 1 by 5 by 2 plus 1 plus 2 into x power 3 by 2 plus 1 by 3 by 2 plus 1 plus 2 into x power 3 by 2 plus c ಹೌದಾ. ಇಲ್ಲಿಗೆ ಇಂಟಿಗ್ರೇಷನ್ ಕಂಪ್ಲೀಟ್ ಆಗುತ್ತಲ್ಲ ಪ್ಲಸ್ ಸಿ ಬರ್ಕೊಂಡೆ. ಎಕ್ಸ್ ಪವರ್ ಎನ್ ಪ್ಲಸ್ 1 by ಎನ್ ಪ್ಲಸ್ 1 ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಸಿಂಪ್ಲಿಫಿಕೇಶನ್ 3 ಇಂಟು ಎಕ್ಸ್ ಪವರ್ 2 1s are 2 2 plus 5 ಅಂದ್ರೆ 7 by 2 divided by ಸೇಮ್ ಬರುತ್ತಲ್ಲ 7 by 2 ಪ್ಲಸ್ 2 ಇಂಟು 2 1s are 2 2 plus 3 ಅಂದರೆ 5 by 2 by 5 by 2 ಪ್ಲಸ್ 2 ಇಂಟು ಎಕ್ಸ್ ಪವರ್ 3 by 2 ಪ್ಲಸ್ ಕಾನ್ಸ್ಟೆಂಟ್ ಹೌದಾ. ಇಷ್ಟು ಬರುತ್ತೆ. ಬಟ್ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇದು ರೆಸಿಪ್ರೋಕಲ್ ಮಾಡ್ಕೊಂಡ್ರೆ 2 ನ್ಯೂಮರೇಟ್ರಿಗೆ ಬರುತ್ತೆ. 3 2s are 6 into x power 7 by 2 whole divided by 7 plus 4 into x power 5 by 2 by 5 plus 2 into x power 3 by 2 plus constant. ಆಯ್ತಲ್ಲ. ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಡೈರೆಕ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ 10th one. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇದು ಈಸಿದೆ. ಡೈರೆಕ್ಟ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಹೌದಾ. ನೋಡಿ ಯಾವ ಥರ ಸ್ಪ್ಲಿಟ್ ಮಾಡ್ಕೊತೀವಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ನೋಡಿ 1 ಬೈ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಿದ್ದಾನ. ಫಾರ್ಮುಲಾ ರಿವೈಸ್ ಮಾಡ್ಕೋಬೇಕಲ್ಲಿ. 1 ಬೈ ಎಕ್ಸ್ ಸ್ಕ್ವೇರ್ ಅಂದ ಇಂಟಿಗ್ರೇಷನ್ ಮೈನಸ್ 1 ಬೈ ಎಕ್ಸ್ ಅಂತ ಬರಿತಿದ್ವಿ ಹೌದಾ. ಹಾಗೆ ಇದ್ರದ್ದು ಗೊತ್ತಿದೆ, ಇದ್ರದ್ದು ಗೊತ್ತಿಲ್ಲ ತಾನೆ. ಈಗ ಇದು ಸಿಂಪ್ಲಿಫೈ ಮಾಡ್ಕೊತೀನಿ. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಆಗುತ್ತೆ. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ ಹೌದಾ. ಅದ್ರ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಡೈರೆಕ್ಟ್ ಬರಿಬೋದಲ್ಲ. ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಇಂಟಿಗ್ರೇಷನು ಮೈನಸ್ 1 ಬೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. ಆಯ್ತಲ್ಲ. ನೆಕ್ಸ್ಟು 11th ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 4 ಬೈ ರೂಟ್ ಎಕ್ಸ್ ಡಿ ಎಕ್ಸ್. ಸೇಮ್ ಟೈಪ್ ಯೂಸ್ ಮಾಡ್ಕೋಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ 4 ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ಸ್ಪ್ಲಿಟ್ ಮಾಡೋದು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ ರೂಟ್ ಎಕ್ಸ್ ಪ್ಲಸ್ 4 ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಬರೀಬೋದು. ನೋಡಿ 4 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ 1 ಬೈ ರೂಟ್ ಎಕ್ಸ್ ಆಗುತ್ತೆ. 1 ಬೈ ರೂಟ್ ಎಕ್ಸಿಂದ ಇಂಟಿಗ್ರೇಷನ್ ನಮಗೆ ಗೊತ್ತು ಹೌದಾ. ಯಾರು ಇದು ಗೊತ್ತಿಲ್ಲ ತಾನೆ. ಇದಕ್ಕೆ ಪವರಿಗೆ ಚೇಂಜ್ ಮಾಡಬೇಕು. ಎಕ್ಸ್ ಕ್ಯೂಬ್ ಬೈ ರೂಟ್ ಎಕ್ಸ್ನ ಎಕ್ಸ್ ಪವರ್ ಹಾಫ್ ಬರೀಬೋದಲ್ಲ. ಡಿ ಎಕ್ಸ್ ಪ್ಲಸ್ 4 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಡಿ ಎಕ್ಸ್. ಇದು ಯಾವ ಫಾರ್ಮೆಟಲ್ಲಿದೆ
ಎ ಪಾರ್ ಎಮ್ ಬೈ ಎ ಪಾರ್ ಎನ್ ಹೌದಾ. ಎ ಪಾರ್ ಎಮ್ ಬೈ ಎ ಪಾರ್ ಎನ್ ಅಂದರೆ ಎ ಪಾರ್ ಎಮ್ ಮೈನಸ್ ಎನ್ ಅಲ್ಲ, 3 ಮೈನಸ್ ಹಾಫ್ ಡಿ ಎಕ್ಸ್ ಪ್ಲಸ್ 4 ಇಂಟು ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಅಂದರೆ 2 ರೂಟ್ ಎಕ್ಸ್ ಬರುತ್ತೆ ಹೌದಾ. 3 ಮೈನಸ್ ಹಾಫ್ 2 3 6 6 ಮೈನಸ್ 1 ಅಂದರೆ 5 ಎಕ್ಸ್ ಪಾರ್ 5 ಬೈ 2 ಡಿ ಎಕ್ಸ್ ಪ್ಲಸ್ 8 ರೂಟ್ ಎಕ್ಸ್ ಬಂತು ಹೌದಾ. ಇದರದ್ದು ಇಂಟಿಗ್ರೇಷನ್ ಎಕ್ಸ್ ಪಾರ್ ಏನು ಥರ ಇದೆ, ಎಕ್ಸ್ ಪಾರ್ 5 ಬೈ 2 ಪ್ಲಸ್ 1 ಬೈ 5 ಬೈ 2 ಪ್ಲಸ್ 1 ಪ್ಲಸ್ 8 ರೂಟ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ಪ್ಲಸ್ ಸಿ. ಸಿಂಪ್ಲಿಫೈ ಮಾಡಿದ್ವಿ ಅಂದರೆ 5 ಬೈ 2 ಪ್ಲಸ್ 1 ಅಂತ ಹೇಳಿದ್ರೆ 7 ಬೈ 2 ಬರುತ್ತಲ್ಲ, ಎಕ್ಸ್ ಪಾರ್ 7 ಬೈ 2 ಬೈ 7 ಬೈ 2 ಪ್ಲಸ್ 8 ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. 7 ಬೈ 2ನ ರೆಸಿಪ್ರೋಕಲ್ ಮಾಡಿದ್ವಿ ಅಂದರೆ ಎಕ್ಸ್ ಪಾರ್ 7 ಬೈ 2 ಪ್ಲಸ್ 8 ರೂಟ್ ಎಕ್ಸ್ ಪ್ಲಸ್ ಸಿ ಬಂತು ಹೌದಾ. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 12. Integration of x cube plus 5x square, integration of x cube plus 5x square minus 4 whole divided by x square dx. ಸ್ಪ್ಲಿಟ್ ಮಾಡ್ಕೊಂಡು ಟ್ರೈ ಮಾಡಿ ಬರುತ್ತೆ. ವಿಡಿಯೋ ಪಾಸ್ ಮಾಡಿ ಸ್ಪ್ಲಿಟ್ ಮಾಡ್ಕೊಂಡು ಟ್ರೈ ಮಾಡಿ. ಬರುತ್ತಲ್ಲ ನೋಡಿ, ಯಾವ ಥರ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಆಗ್ಬಿಡುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆಗ್ಬಿಟ್ಟು 5 ಬಂತು, ಮೈನಸ್ 4 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ಸ್ಪ್ಲಿಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 5 ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಮೈನಸ್ 4 ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನು ಬರ್ತದೆ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಮೈನಸ್ 4 ಇಂಟು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ ಸಿ, ಅಥವಾ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5x ಮೈನಸ್ ಆಫ್ ಮೈನಸ್ ಪ್ಲಸ್ 4 ಬೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 13. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ minus 1 divided by x minus 1 dx. ಸ್ವಲ್ಪ ಡಿಫ್ರೆಂಟ್ ಇದೆ, ಥಿಂಕ್ ಮಾಡಬೇಕು. ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ. ಸರ್ ಇದನ್ನ ಯಾವ ಥರ ಮಾಡಬೇಕು ಅಂದರೆ ನ್ಯೂಮರೇಟರ್ನ ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ನೋಡಿ, ನ್ಯೂಮರೇಟರ್ನ ಫ್ಯಾಕ್ಟ್ರೈಸ್ ಮಾಡ್ಬೇಕು ತಾನೆ. ಫಸ್ಟ್ ಇವೆರಡರಲ್ಲೂ ಏನು ಕಾಮನ್ ತೆಗಿಬೋದು, ಎಕ್ಸ್ ಸ್ಕ್ವೇರ್ ಕಾಮನ್ ಫ್ಯಾಕ್ಟರು, ಅಂದರೆ ಎಕ್ಸ್ ಮೈನಸ್ 1 ಬರುತ್ತೆ, ಪ್ಲಸ್ 1 ಕಾಮನ್ ಫ್ಯಾಕ್ಟರು ಎಕ್ಸ್ ಮೈನಸ್ 1 ಹೋಲ್ ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ 1 ಡಿ ಎಕ್ಸ್. ನೆಕ್ಸ್ಟ್ ನ್ಯೂಮರೇಟ್ರಲ್ಲಿ ಏನು ಕಾಮನ್ ತೆಗಿಬೋದು, ಎಕ್ಸ್ ಮೈನಸ್ 1 ಕಾಮನ್ ಫ್ಯಾಕ್ಟರು ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಎಕ್ಸ್ ಮೈನಸ್ 1 ಕಾಮನ್ ಫ್ಯಾಕ್ಟರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಮೈನಸ್ 1 ಏನು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಮೈನಸ್ 1 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಸ್ಪ್ಲಿಟ್ ಮಾಡೋದು, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಗೊತ್ತಿರಲ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್ ಬೈ 3 ಹೌದಾ. ಒಂದು ಪವರ್ 1 ರೈಸ್ ಮಾಡಿ ಡಿನಾಮಿನೇಟರ್ ಅದನ್ನೇ ಬರಬೇಕು ಹೌದಾ. ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ.
ಗೊತ್ತಾಗ್ತದೆ ಅಲ್ಲ ಹೇಗೆ ಮಾಡ್ತಿದ್ದೀವಿ ಅಂತೇಳಿ. ಸ್ಪ್ಲಿಟ್ ಇಲ್ಲಿ ಫ್ಯಾಕ್ಟ್ರೈಸ್ ಮಾಡ್ಕೊಂಡ್ವಿ, ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದು. ಹೌದಾ, ಈ ತನಕ ಮಾಡ್ಕೊಂಡಿರೋದೆಲ್ಲದು ಬರೀ ನಮಗೆ ಎಕ್ಸ್ ಪವರ್ ಎನ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ನೆಕ್ಸ್ಟು ನೋಡಿ, ಈ ಪ್ರಾಬ್ಲಮ್ ಕೇಳ್ಬೋದು ಎಕ್ಸಾಮಿಗೆ, ಬಟ್ ಡಿಫ್ರೆಂಟ್ ಅದ. ಇಂಟಿಗ್ರೇಷನ್ ಆಫ್ ಇ ಪವರ್ ಫೈವ್ ಲಾಗ್ ಎಕ್ಸ್ ಮೈನಸ್ ಇ ಪವರ್ 4 log x divided by e power 3 log x minus e power 2 log x. e power 3 log x minus e power 2 log x dx. ನೋಡಿ ಇಲ್ಲಿ ಫಸ್ಟು ಈಸಿ ಅದನ್ನು, ಅದರಲ್ಲಿ ಒಂದು ಫಾರ್ಮುಲಾ ಗೊತ್ತಿರಬೇಕು. ಅದನ್ನ ಆಲ್ರೆಡಿ ನಾವು ಡಿಫ್ರೆನ್ಷಿಯೇಷನಲ್ಲೂ ಯೂಸ್ ಮಾಡಿದ್ವಿ. ಡಿಫ್ರೆನ್ಷಿಯೇಷನಲ್ಲಿ ಏನು ಬರ್ಕೊಂಡಿದ್ವಿ ಅಂದರೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ, ಎ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಬೇಸ್ ಎ ಇತ್ತು ಅಂದರೆ ಇದು ವ್ಯಾಲ್ಯೂನ ಎಫ್ ಆಫ್ ಎಕ್ಸ್ ಅಂತಲೇ ಬರೀತಿದ್ವಿ. ಅಂದರೆ ಇವೆರಡು ಸೇಮ್ ಇತ್ತು ಅಂದರೆ ಇಲ್ಲಿ ಏನಿರುತ್ತೆ ಅದನ್ನು ಬರಿಬೋದು. ಹೌದಾ, ಜೊತೆಗೆ ಇನ್ನೂ ಏನೇನು ಫಾರ್ಮುಲಾ ಗೊತ್ತಿರಬೇಕು ಅಂದರೆ ನಮಗೆ ಎನ್ ಲಾಗ್ ಎಮ್ ಅಂತ ಇತ್ತು ಅಂದರೆ ಏನು ಬರೀತೀವಿ ನಾವು, ಲಾಗ್ ಎಮ್ ಪವರ್ ಎನ್ ಬರೀಬೋದು. ಹೌದಾ, ನೋಡಿ ಇವೆರಡು ಐಡಿಯಾ ಗೊತ್ತಿರಲಿ. ಒಂದು ಎ ಲಾಗ್ ಎಫ್ ಆಫ್ ಎಕ್ಸ್ ಬೇಸ್ ಎ, ಎರಡು ಸೇಮ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಬರಿತೀವಿ, ಇದನ್ನು ಪವರಿಗೆ ತೊಗೊತೀವಿ ಅಷ್ಟೇ. ಹಾಗಾದರೆ ಫೈನ ಫಸ್ಟ್ ಪವರಿಗೆ ತೊಗೋಬೋದಲ್ಲ, ಎನ್ ಲಾಗ್ ಎಮ್ ಥರ ಇದೆ, ಲಾಗ್ ಎಮ್ ಪವರ್ ಎನ್ ಬರಿಬೋದ. ಹಾಗಾದ್ರೆ ಇದನ್ನ ಇ ಪವರ್ ಲಾಗ್ ಎಕ್ಸ್ ಪವರ್ 5 ಮೈನಸ್ ಇ ಪವರ್ ಲಾಗ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಇ ಪವರ್ ಲಾಗ್ ಎಕ್ಸ್ ಕ್ಯೂಬ್ ಮೈನಸ್ ಇ ಪವರ್ ಲಾಗ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಬರಿಬೋದಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕು, ಏನೂ ಇಲ್ಲ ಅಂದರೆ ಇಲ್ಲಿ ಬೇಸ್ ಇ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅವಾಗ ಇವೆರಡು ಸೇಮ್ ಇದೆ, ಎರಡು ಸೇಮ್ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಬರಿತೀವಿ ತಾನೆ. ಹಾಗಾದ್ರೆ ಎರಡು ಸೇಮ್ ಇದೆ ಅಂದರೆ ಎಫ್ ಆಫ್ ಎಕ್ಸ್, ಹಾಗಾದ್ರೆ ಇಲ್ಲಿ ಏನು ಬರಿಬೋದು, ಎಕ್ಸ್ ಪವರ್ 5 ಬರಿಬೋದಾ ಮೈನಸ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ಎರಡು ಸೇಮ್ ಇದೆ, ಅದಕ್ಕೆ ಇಲ್ಲಿ ಏನಿರುತ್ತೆ ಅದನ್ನು ಬರಿತಾ ಇದ್ದೀವಿ. ಹೌದಾ, ನೆಕ್ಸ್ಟ್ ನೋಡಿ ಇಲ್ಲಿ ಫ್ಯಾಕ್ಟ್ರೈಸ್ ಮಾಡಿದ್ವಲ್ಲ ಐಡಿಯಾ ಯೂಸ್ ಮಾಡಿ ನ್ಯೂಮರೇಟ್ರಲ್ಲಿ ಏನು ಕಾಮನ್ ತೆಗಿಬೋದು, ಎಕ್ಸ್ ಪವರ್ 4 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 1, ಡಿನಾಮಿನೇಟ್ರಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ಫ್ಯಾಕ್ಟರು ಎಕ್ಸ್ ಮೈನಸ್ 1 ಡಿ ಎಕ್ಸ್. ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಗೆಟ್ ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 ಬೈ ಎಕ್ಸ್ ಸ್ಕ್ವಯರ್, ಎಕ್ಸ್ ಪವರ್ 4 ಬೈ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ಯಾಕಂದರೆ ಎ ಪವರ್ ಎನ್ ಮೈನಸ್ ಎನ್ ಮಾಡ್ಬೋದಲ್ಲ, 4 ಮೈನಸ್ 2 ಅಂದರೆ 2 ಬರುತ್ತೆ, ಅದಕ್ಕೆ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಅಂದರೆ ಏನು ಬರಿಬೋದು, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ, ಅಂದರೆ ಇಷ್ಟು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ. ಹೇಗೆ ಮಾಡ್ಕೊಂಡ್ವಿ ಅಂದರೆ ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ಇದು ಸೇಮ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಬರಿತೀವಿ, ಎನ್ ಲಾಗ್ ಎಮ್ನ ಲಾಗ್ ಎಮ್ ಪವರ್ ಎನ್ ಬರಿಬೋದು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 14. Problem number 15 ಅಲ್ಲ, integration of two x square minus 3 sin x, 2x square minus 3 sin x plus 5 root x dx. 5 root x dx. ನೋಡಿ ಇದು ಈಸಿ ಇದೆ, ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಳ್ಳೋದು, ಸಿಂಪ್ಲಿಫೈ ಮಾಡೋದು ಅಷ್ಟೇ. 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಮೈನಸ್ 3 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಮೇಲೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 5 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಮೇಲೆ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್. ಹೌದಾ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್
x cube by 3 minus 3 into integration of sin x and the minus cos x plus 5 into integration of root x. ಏನು ಬರೀಬೋದು root x in integration direct a formula 2 by 3 into x power 3 by 2 plus c. ಹೌದಾ ಅಂದರೆ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆ್ಯಡ್ ಆಗ್ತಿದೆ ಅಷ್ಟೇ. ಹೌದಾ ಸೈನ್ ಎಕ್ಸ್ ಇನ್ ಇಂಟಿಗ್ರೇಷನು ಮೈನಸ್ ಕಾಸ್ ಎಕ್ಸ್. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇದೆ. ಹಾಗಾದ್ರೆ ಆನ್ಸರು 2 by 3 into x cube minus of minus plus 3 cos x plus 5 2 is 10 by 3 into x power 3 by 2 plus c ಬರುತ್ತೆ. ಹೌದಾ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್ integration of 2x minus 3 cos x 2x minus 3 cos x plus e power x dx. ನೋಡಿ ಇದನ್ನು ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. ಬರುತ್ತಾ 2 into integration of x dx minus 3 into integration of cos x dx plus integration of e power x dx. 2 into integration of x ಅಂದರೆ x square by 2 minus 3 into ಹೌದಾ ಪವರ್ 1 ಇರುತ್ತೆ x square by 2 ಆಯಿತು. ಹೌದಾ minus 3 into integration of cos x ಅಂದರೆ sin x plus integration of e power x is e power x plus c. 2 2 cancel. x square minus 3 sin x plus e power x plus c ಬರುತ್ತೆ. ಹೌದಾ ನೆಕ್ಸ್ಟ್ ಒನ್ 17 integration of 2x square plus e power x dx. ಡೈರೆಕ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಮಾಡ್ಬೋದು ಈಸಿ ಇದೆ. 2 into integration of x square dx plus integration of e power x dx. ಹೌದಾ 2 into integration of x square ಅಂದರೆ x cube by 3 plus integration of e power x is e power x plus c. ಇಷ್ಟು ಬರುತ್ತೆ. ಹೌದಾ ನೆಕ್ಸ್ಟ್ 18 integration of x power 3 by 2 plus two into e power x minus 1 by x dx. ಸ್ಪ್ಲಿಟ್ ಮಾಡಿ ಟ್ರೈ ಮಾಡೋದು ಬರುತ್ತೆ. ಇದನ್ನು ನಿಮಗೆ ಯಾವ್ದಾದ್ರು ಬರುತ್ತೆ ಅಲ್ಲೆಲ್ಲ ವೀಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ತಾ ಹೋಗಿ. ಸ್ಪ್ಲಿಟ್ ಮಾಡಿದ್ಮೇಲೆ ಇಂಟಿಗ್ರೇಷನ್ ಆಫ್ x power 3 by 2 dx plus 2 into integration of e power x dx minus integration of 1 by x dx. x power 3 by 2 the integration x power 3 by 2 plus 1 by 3 by 2 plus 1 plus 2 into integration of e power x is e power x minus integration of 1 by x under log mod x plus constant. ಅಪ್ಪ 2 1s are 2, 2 plus 3 ಅಂದರೆ 5 x power 5 by 2 by 5 by 2 plus 2 into e power x minus log mod x plus c. Next problem. Problem number 19. Integration of secant x into secant x plus tan x. ನೋಡಿ ಇದು ಈಸಿ ಇದೆ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಗೊತ್ತಿರೋ ಫಾರ್ಮುಲಾಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಇಂಟು ಸೀಕೆಂಡ್ ಅಂದರೆ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಪ್ಲಸ್
ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಡೈರೆಕ್ಟ್ ಬರೀಬೋದಲ್ಲ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ ನಮಗೇನು ಗೊತ್ತಿರೋದು ಟ್ಯಾನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಪ್ರಾಬ್ಲಮ್ 20. ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಸೇಮ್ ಐಡಿಯಾ ಯೂಸ್ ಮಾಡೋದು ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಡಿ ಎಕ್ಸ್. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಅದೇ ಕೇರ್ಫುಲ್ಲಾಗಿ ಬರೀಬೇಕು. ಕೊಸಿಕೆಂಟ್ ಇಂಟು ಕೊಸಿಕೆಂಟ್ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಡಿ ಎಕ್ಸ್. ಹೌದಾ? ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ ಏನು ಬರೀತಾ ಇದ್ವಿ ಮೈನಸ್ ಕಾಟ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದರೆ ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ನೆಕ್ಸ್ಟ್ ಒನ್ ಈಸ್ ಇದೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಡೈರೆಕ್ಟ್ ಬರೀಬೋದಲ್ಲ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಡೈರೆಕ್ಟ್ ಥಿಂಕ್ ಮಾಡೋದು ಗೊತ್ತಾಗಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ. ಹೌದಾ? ಆಯ್ತಲ್ಲ ಅದು ನೋಡಿ. ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಲ್ಲಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 22. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡ್ಕೊಳ್ಳಿ ಫಸ್ಟು. ಟ್ಯಾನ್ ಸ್ಕ್ವೇರು ಕಾಟ್ ಸ್ಕ್ವೇರು ಸೈನ್ ಸ್ಕ್ವೇರು ಮತ್ತು ಕಾಸ್ ಸ್ಕ್ವೇರು ಇದು ಗೊತ್ತಿರಬೇಕು. ಇದಷ್ಟು ಈಗ ಟ್ಯಾನ್ ಸ್ಕ್ವೇರ್ ಗೊತ್ತಾಗುತ್ತೆ ನೋಡಿ. ಟ್ಯಾನ್ ಸ್ಕ್ವೇರ್ ಹೇಗೆ ಮಾಡ್ಕೊತೀವಿ ಅಂದರೆ ಡೈರೆಕ್ಟಾಗಿ ಟ್ಯಾನ್ ಸ್ಕ್ವೇರಿನ ಇಂಟಿಗ್ರೇಷನ್ ಗೊತ್ತಿಲ್ಲ, ಅದಕ್ಕೆ ಇದನ್ನು ಸೀಕೆಂಟ್ ಸ್ಕ್ವೇರಿಗೆ ಚೇಂಜ್ ಮಾಡ್ತೀವಿ. ಬೇಸಿಕ್ ಐಡೆಂಟಿಟಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ನ ಹೇಗೆ ಬರೀಬೋದು ನಾವು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಬರೀಬೋದಲ್ಲ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಅದ. ದೆಫರ್ ಟ್ಯಾನ್ ಸ್ಕ್ವೇರ್ನ ಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಬರೀಬೋದು. ನೋಡಿ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಬಂತು. ಹೌದಾ? ನೋಡಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಆಯ್ತಲ್ಲ. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟು 23 ಇಂಟಿಗ್ರೇಷನ್ ಆಫ್ ಕಾಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಕಾಟ್ ಸ್ಕ್ವೇರ್ನ ಹೇಗೆ ಬರ್ಕೋಬೇಕು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಬರ್ಕೊಂಡ ತಕ್ಷಣ ಸಿಂಪ್ಲಿಫೈ ಆಗುತ್ತೆ. ನೋಡಿದ್ನ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಮೈನಸ್ ಕಾಟ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಗೊತ್ತಾಗ್ತದಲ್ಲ. ಟ್ರಿಗ್ನೋಮೆಟ್ರಿ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತಾ ಇದ್ವಿ. 24 ಇಂಟಿಗ್ರೇಷನ್ ಆಫ್ 1 ಬೈ sin square x into cos square x dx. ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಮತ್ತು ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಷ್ಟೊಂದು ಸಲ ಬಂದಿದೆ. ಡೈರೆಕ್ಟಾಗಂತೂ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ ಇದು. ನೋಡಿ ಹೇಗೆ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ ಒಂದು ಐಡಿಯಾ ಗೊತ್ತಿರಬೇಕು. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್. ನೋಡಿ ಫಸ್ಟ್ ಸ್ಟೆಪ್ ಯಾವ ಥರ ಮಾಡ್ಕೊತೀವಿ ಅಂದರೆ
ಈ 1 ಇದೆ ಅಲ್ಲ, ಈ 1 ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೇಕು. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಗೊತ್ತಿರೋದು ನಮಗೆ? 1 ಅಂತ ಗೊತ್ತಿದೆ ತಾನೆ. ಈಗ 1 ಹೇಗೆ ಬರೀತೀವಿ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬರೀಬೋದ. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಳೋದು. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ sin square x into cos square x plus cos square x divided by sin square x into cos square x dx ಬರೀಬೋದಾ? ಹೀಗೆ ಇಲ್ಲಿ sin square x ಕ್ಯಾನ್ಸಲ್, cos square x ಕ್ಯಾನ್ಸಲ್. ಹಾಗಾದ್ರೆ ಇದು 1 by cos square x ಅಂದರೆ secant square x, 1 by sin square x ಅಂದರೆ cosecant square x dx. ಹೌದಾ? ನೋಡಿ, ಎರಡದು ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸು, ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಡಿಫ್ರೆಂಟ್ ಇದೆ ಗೊತ್ತಿರಬೇಕು. 1 ಏನು ಮಾಡ್ಕೊತೀವಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬರ್ಕೊಂಡು ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 25. ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು ಟ್ರೈ ಮಾಡಿ, ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಟ್ರೈ ಮಾಡ್ಬೋದಲ್ಲ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಷ್ಟೇ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 26. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ, ಇನ್ನೂ ಅಷ್ಟೇ ಸ್ಪ್ಲಿಟ್ ಮಾಡಿಕೊಂಡು ಟ್ರೈ ಮಾಡಿದರೆ ಬರುತ್ತೆ. ಸ್ಪ್ಲಿಟ್ ಮಾಡಿಕೊಂಡೆ ಅಂದರೆ ಏನು ಬರಿಬೋದು? ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್ ನೋಡಿ, ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ನಾನು ನ್ಯೂಮರೇಟ್ರಲ್ಲಿ ಸೈನ್ ಎಕ್ಸ್ ಉಳಿಯುತ್ತಲ್ಲ, ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಉಳಿಯಿತು ಪ್ಲಸ್ ಅದೇ ಥರ ಇಲ್ಲಿ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂದ್ರೆ ಇಲ್ಲೇನು ಉಳಿಯುತ್ತೆ? ಕಾಸ್ ಎಕ್ಸ್ ಉಳಿಯುತ್ತೆ. ಹೌದಾ? ಹಾಗಾದರೆ ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ? ಈಗ ನೋಡಿದೆ ಯಾವ ಥರ ಇದೆ ಅಂತೇಳಿ. ಇದೇ ಥರ ಮತ್ತು ನೆಕ್ಸ್ಟು ಎಷ್ಟೊಂದು ಕಡೆ ಯೂಸ್ ಆಗುತ್ತೆ ಗೊತ್ತಾಗಬೇಕಿಲ್ಲಿ. ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ನ ಹೇಗೆ ಸಿಂಪ್ಲಿಫೈ ಮಾಡ್ತೀವಿ ಅಂತೇಳಿ ನೋಡಿ. ಕಾಸ್ ಸ್ಕ್ವಯರ್ ಎಕ್ಸ್ನ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಅವಾಗಿಲ್ಲಿ 1 ಬೈ ಕಾಸ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್. 1 ಕಾಸ್ ಎಕ್ಸ್ ಯೂಸ್ ಮಾಡಿದ್ವಿ, ಇನ್ನೊಂದು ಕಾಸ್ ಎಕ್ಸ್ ಇದೆ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಬರೀಬೋದಲ್ಲ? ಇಲ್ಲೂ ಅಷ್ಟೇ, ಸೈನ್ ಸ್ಕ್ವೇರ್ ಎಕ್ಸ್ನ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರಿತಾ ಇದ್ದೀನಿ ಅಂದ್ಕೊಳ್ಳಿ. 1 ಬೈ ಸೈನ್ ಎಕ್ಸ್ ಅಂತ ಹೇಳಿದ್ರೆ ಕಾಸಿಕೆಂಟ್ ಎಕ್ಸ್, ಕಾಸ್ ಬೈ ಸೈನ್ ಅಂತ ಹೇಳಿದ್ರೆ ಕಾಟ್ ಎಕ್ಸ್ ಡಿ ಎಕ್ಸ್. ಏನೋ ಡೈರೆಕ್ಟ್ ಗೊತ್ತಿದೆಯಲ್ಲ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸು, ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದರೆ ಮೈನಸ್ ಕೋಸಿಕೆಂಟ್ ಎಕ್ಸು ಪ್ಲಸ್ ಸಿ ಬರುತ್ತೆ. ಹೌದಾ? ನೋಡಿ, ಈ ಫಾರ್ಮ್ಯಾಟ್ ಗೊತ್ತಾಗಬೇಕಿಲ್ಲಿ. ಈ ಕಾಸ್ ಸ್ಕ್ವೇರ್ ಎಕ್ಸ್ನ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರಿತಾ ಇದ್ವಿ. 1 ಬೈ ಕಾಸ್ ಅಂದರೆ ಸೀಕೆಂಟು, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಬರುತ್ತೆ. ಹೌದಾ? ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ?
ನೆಕ್ಸ್ಟ್ 27 ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ x ಡಿವೈಡೆಡ್ ಬೈ 1 ಪ್ಲಸ್ cos x dx. ನೋಡಿ ಇಲ್ಲೊಂದು ಐಡಿಯಾ ಗೊತ್ತಾಗಬೇಕು. ಇದು ಡಿಫ್ರೆಂಟ್ ಪ್ರಾಬ್ಲಮು. ಡಿನಾಮಿನೇಟ್ರಲ್ಲಿ ಈ ಥರ ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಎಕ್ಸು 1 ಮೈನಸ್ ಕಾಸ್ ಎಕ್ಸು ಅಥವಾ 1 ಪ್ಲಸ್ ಸೈನ್ ಎಕ್ಸು 1 ಮೈನಸ್ ಸೈನ್ ಎಕ್ಸ್ ಇತ್ತು ಅಂದರೆ ರ್ಯಾಷನಲೈಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ಅಂದರೆ ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ ಇದೆ ತಾನೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗಿಬಿಡುತ್ತೆ. ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಮಾಡ್ತಾಯಿದ್ವಿ, ಹೌದಾ? ಹಾಗಾದ್ರೆ ಇದು sin ಸ್ಕ್ವೇರ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸ್. ಯಾವ ಫಾರ್ಮೆಟಲ್ಲಿದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೀಬೋದಲ್ಲ. ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಬರೀಬೋದಾ? And that is equal to integration of sin square x into 1 minus cos x divided by 1 minus cos square x under sin square x dx. ಹೌದಾ? sin square x sin square x ಕ್ಯಾನ್ಸಲ್ ಆಯಿತು. ಈಗ ಸ್ಪ್ಲಿಟ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ, ಹೌದಾ? integration of 1 dx minus integration of cos x dx. integration of 1 ಅಂದರೆ x, integration of cos x ಅಂದರೆ sin x plus c ಬರುತ್ತೆ, ಹೌದಾ? ಇನ್ನು ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್, ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಹೌದಾ? ಕೇರ್ಫುಲ್ಲಾಗಿ ಬರೀಬೇಕು ಫಾರ್ಮುಲಾನ. ನೆಕ್ಸ್ಟ್ ಒಂದು 28 ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎಕ್ಸ್ ಇತ್ತು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಮಾಡ್ಕೋಬೇಕಲ್ಲ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿದರೆ ಬರುತ್ತೆ, ನೋಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? 1 ಇಂಟು 1 ಮೈನಸ್ ಕಾಸ್ ಎಕ್ಸ್ ಅಂದರೆ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ sin ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್ ನೋಡಿ ಸ್ಪ್ಲಿಟ್ ಮಾಡ್ಕೊತೀವಿ. 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಷ್ಟು ಬಂದಿದೆಯಲ್ಲ. ನೆಕ್ಸ್ಟು 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬರೀಬೋದು. ಮೈನಸ್ ಇದನ್ನು ಯಾವ ಥರ ಬರ್ಕೋಬೇಕಂತ ಹೇಳಿದ್ವಿ. ಈ ಸೈನ್ ಸ್ಕ್ವೇರ್ ಎಕ್ಸ್ನ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದ್ಕೋಬೇಕು. 1 ಬೈ ಸೈನ್ ಎಕ್ಸ್ ಅಂದರೆ ಕೋಸಿಕೆಂಟ್ ಎಕ್ಸ್ ಆಯಿತು. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಆಯಿತು, ಹೌದಾ? ಇಲ್ಲಿ ಮಾಡ್ಕೊಂಡಲ್ಲ ಅದೇ ಐಡಿಯಾ ಯೂಸ್ ಮಾಡಬೇಕು. ಇಲ್ಲಿ ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಮೈನಸ್ ಕಾಟ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಸಿ. അപ്പോൾ ಆನ್ಸರು ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ, ಹೌದಾ? ನೋಡಿ ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಇಲ್ಲಿ ತನಕ ಸಿಂಪ್ಲಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡೆ ಸಿಂಪ್ಲಿಫೈ ಮಾಡೋದು, ಹೌದಾ? ಈ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿರಲೇಬೇಕು.
Next 29. Integration of 1 minus sin x by cos square x dx. ಟ್ರೈ ಮಾಡ್ಬೋದಲ್ಲ ಇನ್ನು ಹೋಮ್ ವರ್ಕ್ ತೊಗೊಂಡಿರಿ ಯಾವ ಥರ ಮಾಡ್ಕೋಬೇಕು. ಇಲ್ಲಿ ಸೇಮ್ ಮಾಡಿದ್ವಲ್ಲ 1 ಮೈನಸ್ ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಇದೆ. ಸ್ಪ್ಲಿಟ್ ಮಾಡೋದು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದರೆ ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 30. Integration of cos x by 1 plus cos x dx. ಟ್ರೈ ಮಾಡಿದ್ನ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಬೇಕು. ನೋಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ cos x divided by 1 plus cos x multiply and divided by 1 minus cos x ಮಾಡಬೇಕು. ಹೌದಾ? ಸೇಮು ಇಲ್ಲಿ ಮಾಡ್ಕೊಂಡ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಬೇಕು ಇಲ್ಲಿ. ದಟ್ ಈಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ cos x ಇಂಟು 1 ಮೈನಸ್ cos x divided by 1 ಪ್ಲಸ್ cos x ಇಂಟು 1 ಮೈನಸ್ cos x ಅಂದರೆ 1 ಮೈನಸ್ cos ಸ್ಕ್ವೇರ್ x dx. ಹೌದಾ? ನೆಕ್ಸ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರೀಬೋದು? 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತಲ್ಲ, ಜೊತೆಗೆ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡ್ತೀನಿ. ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ? ನೆಕ್ಸ್ಟು ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಇದನ್ನ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದ್ಕೋಬೇಕು. 1 ಬೈ ಸೈನ್ ಎಕ್ಸ್ ಅಂದರೆ ಕೋಸಿಕೆಂಟ್ ಎಕ್ಸ್, ಕಾಸ್ ಬೈ ಸೈನ್ ಅಂತ ಹೇಳಿದೆ ಕಾಟ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ ಇದ್ರದಂತ ಇಂಟಿಗ್ರೇಷನ್ ಗೊತ್ತಿದೆಯಲ್ಲ, ಹಾಗೆ ಆ್ಯಸ್ ಇಟ್ ಇಸ್ ಬರ್ಕೊಂಬರ್ತೀನಿ. ಮೈನಸ್ ಆಫ್ ನಮಗೆ ಇಂಟಿಗ್ರೇಷನ್ ಆಫ್ ಕಾಟ್ ಸ್ಕ್ವೇರ್ ಎಕ್ಸ್ ಗೊತ್ತಿಲ್ಲ, ಆದರೆ ಹೇಗೆ ಮಾಡಬೇಕು ಅಂತ ಹೇಳಿದ್ವಿ. ಟ್ಯಾನ್ ಸ್ಕ್ವೇರ್ ಎಕ್ಸ್ನ ಹೇಗೆ ಮಾಡ್ಕೋಬೇಕು ನಾವು ಇನ್ ಟರ್ಮ್ಸ್ ಆಫ್ ಸೀಕೆಂಡ್ ಸ್ಕ್ವೇರ್ ಬರೀತಿದ್ವಿ. ಅದೇ ಥರ ಕಾಟ್ ಸ್ಕ್ವೇರ್ನ ಇನ್ ಟರ್ಮ್ಸ್ ಆಫ್ ಕೋಸಿಕೆಂಡ್ ಸ್ಕ್ವೇರ್ ಬರೀತೀವಿ. ಯಾರು ಇದನ್ನ ಕೋಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಹೌದಾ? ಈಗ ಸ್ಪ್ಲಿಟ್ ಮಾಡ್ಕೊಂಡೆ ಅಂದ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಡಿ ಎಕ್ಸ್ ಇದಂತೂ ಬರುತ್ತೆ. ಮೈನಸ್ ಇಂಟಿಗ್ರೇಷನ್ ಆಫ್ ಕೋಸಿಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಹೌದಾ? ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದರೆ ಮೈನಸ್ ಕೋಸಿಕೆಂಟ್ ಎಕ್ಸ್, ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇನ್ ಇಂಟಿಗ್ರೇಷನ್ನು ಮೈನಸ್ ಕಾಟ್ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ಇಷ್ಟು ಬರುತ್ತೆ ಅಂದರೆ ಆನ್ಸರು ಮೈನಸ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಆಯ್ತಲ್ಲ? ನೋಡಿ ಏನು ಐಡಿಯಾ ಗೊತ್ತಿರಬೇಕಂದ್ರೆ ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಎಕ್ಸು ಅಥವಾ 1 ಮೈನಸ್ ಕಾಸ್ ಎಕ್ಸು, 1 ಪ್ಲಸ್ ಸೈನ್ ಎಕ್ಸ್ ಆರ್ 1 ಮೈನಸ್ ಸೈನ್ ಎಕ್ಸ್ ಬಂತು ಅಂದರೆ ಯಾವಾಗಲೂ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸು ಅದು ನೋಡ್ಕೋಬೇಕು. ಡಿನಾಮಿನೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರ್ಯಾಷನಲೈಸ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 31. Integration of cos 2x plus cos 2x plus 2 sin square x divided by 2 sin square x divided by cos square x dx.
ನೋಡಿ ಈಸಿ ಇದೆ. ಕಾಸ್ 2x ಇನ್ ಟರ್ಮ್ಸ್ ಆಫ್ 2 sin ಸ್ಕ್ವೇರ್ ಎಕ್ಸ್ ಬರ್ಕೊಂಬಿಡಿ, ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಕಾಸ್ 2x ಅಂದರೆ ಫಾರ್ಮುಲಾ 1 ಮೈನಸ್ 2 sin ಸ್ಕ್ವೇರ್ ಎಕ್ಸ್ ಬರೀಬೋದಲ್ಲ, ಪ್ಲಸ್ 2 sin ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಮೈನಸ್ 2 sin ಸ್ಕ್ವೇರ್ ಎಕ್ಸ್ ಪ್ಲಸ್ 2 sin ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಯಿತು. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದನ್ನು ಕೇಳಿದ್ದಾರೆ ಎಕ್ಸಾಮಿಗೆ, ಐಡಿಯಾ ಗೊತ್ತಿರಬೇಕು. ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ, ಅದಕ್ಕೆ ನಮಗೆ ಗೊತ್ತಿರೋ ಫಾರ್ಮ್ಯಾಟಿಗೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್ ಒನ್ ಈಸಿ ಇದೆ, 32 ಇಂಟಿಗ್ರೇಷನ್ ಆಫ್ ಟೂ ಮೈನಸ್ 3 sin x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೋಮ್ ವರ್ಕ್ ತೊಗೊಂಡಿರಿ. ಇದನ್ನು ಯಾವ ಥರ ಮಾಡ್ಕೋಬೇಕು? ಸ್ಪ್ಲಿಟ್ ಮಾಡೋದು. 2 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 3 ಇಂಟು sin x ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತೇಳಿ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದನ್ನ ಕಾಸ್ ಇಂಟು ಕಾಸ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರ್ತದೆ. ಹೌದಾ? ಸ್ಪ್ಲಿಟ್ ಮಾಡ್ಕೊಂಡು ನೆಕ್ಸ್ಟ್ ಟ್ರೈ ಮಾಡ್ಕೊಂಡ್ರೆ ಬರ್ತದೆ. ನೆಕ್ಸ್ಟ್ 33 ಇಂಟಿಗ್ರೇಷನ್ ಆಫ್ sin x ಪ್ಲಸ್ sin 2x ಇಂಟಿಗ್ರೇಷನ್ ಆಫ್ sin x ಪ್ಲಸ್ sin 2x ಡಿವೈಡೆಡ್ ಬೈ sin x ಪ್ಲಸ್ sin 2x divided by sin x dx. ನಾವು ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೋಬೋದು, ಅಥವಾ sin 2x ನ 2 sin x ಇಂಟು ಕಾಸ್ ಎಕ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಅಂದರೆ ನೋಡಿ ಇದನ್ನ sin x ಪ್ಲಸ್ 2 sin x ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x dx. ಹೌದಾ? ನ್ಯೂಮರೇಟ್ರಲ್ಲಿ sin x ಕಾಮನ್ ತೊಗೊಂಡ್ವಿ ಅಂದರೆ 1 ಪ್ಲಸ್ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x dx. ಹೌದಾ? ನೋಡಿ sin x ಕ್ಯಾನ್ಸಲ್ ಆಯಿತು. ಈಗ ಸ್ಪ್ಲಿಟ್ ಮಾಡಿದ್ಮೇಲೆ ಇಂಟಿಗ್ರೇಷನ್ ಆಫ್ 1 dx ಪ್ಲಸ್ 2 ಕಾನ್ಸ್ಟೆಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸು ಪ್ಲಸ್ 2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ sin x ಪ್ಲಸ್ ಸಿ ಬರ್ತದೆ ಅಷ್ಟೇ. ಹೌದಾ? ಆಯ್ತಲ್ಲ? ನೋಡಿ ಇಲ್ಲಿ ಮತ್ತೊಂದು ಸಲ ಇಷ್ಟು ಪ್ರಾಬ್ಲಮ್ಸ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಷ್ಟು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಫಾರ್ಮುಲಾ ಪರ್ಫೆಕ್ಟ್ ಆಗುತ್ತೆ. ಹೌದಾ? ಈಗ ಮತ್ತೊಂದು ಸಲ ನೋಡಿದೆ ಇಷ್ಟು ಪ್ರಾಬ್ಲಮ್ನು ಮತ್ತೊಂದು ಸಲ ಟ್ರೈ ಮಾಡಿ ಬರಬೇಕಲ್ಲಿ. ಆಯ್ತಲ್ಲ? ಮತ್ತು ನೋಡಿ ಇದ್ರದ್ದು ಅಷ್ಟೇ ನೋಟ್ಸ್ ಎಲ್ಲ ನಿಮಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನೋಟ್ಸ್ ಸಿಗುತ್ತೆ. ಅದೇ ಆರ್ಡ್ರಲ್ಲೇ ಕ್ಲಾಸ್ ಹೋಗ್ತಾ ಹೋಗುತ್ತೆ. ಆಯ್ತಲ್ಲ? ಯಾಕಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ಸಪ್ರೇಟ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡ್ತಾ ಹೋಗ್ತಿದ್ವಿ. ಅದಕ್ಕೆ ನಾವಲ್ಲಿ ನೋಟ್ಸ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಯ್ತಲ್ಲ? ವೆಬ್ಸೈಟಲ್ಲಿದೆ, ಅಲ್ಲಿ ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡು ಅದು ಪ್ರಿಂಟೌಟ್ ಪಾಸಿಬಲ್ ಆಯಿತು ಅಂದರೆ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಿ. ಅದೇ ಆರ್ಡ್ರಲ್ಲೇ ನಾವು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ಥ್ಯಾಂಕ್ ಯು.